ಕ್ಯಾಪ್ಟನ್ ಅಂತ ಕರೆಸಿಕೊಂಡಿದ್ದ ಮಹೇಂದ್ರ ಸಿಂಗ್ ಧೋನಿ ಅವರ ಅಭಿಮಾನಿಗಳಿಗೆ ಇಲ್ಲಿದೆ ಗುಡ್ ನ್ಯೂಸ್. ಮಹೇಂದ್ರ ಸಿಂಗ್ ಧೋನಿ ಮತ್ತೆ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಡ್ತಾರಂತೆ. ಆಶ್ಚರ್ಯ ಆಯ್ತಾ? ಅದು ಹೇಗೆ ಸಾಧ್ಯ ಅನ್ನೋಂಥ ಪ್ರಶ್ನೆ ಮೂಡ್ತಾ ಇದೆಯಾ? ಇಲ್ಲೇ ಇರೋದು ಟ್ವಿಸ್ಟ್. ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. T20 ವಿಶ್ವಕಪ್ ಟೂರ್ನಿಗೆ ಕೌಂಟ್ ಡೌನ್ ಶುರುವಾಗಿದೆ. ಏಕದಿನ ವಿಶ್ವಕಪ್ ಜಸ್ಟ್ ಮಿಸ್ ಆಗಿತ್ತು. ಆದ್ರೆ T20 ವಿಶ್ವಕಪ್ ಅನ್ನ ಟೀಮ್ ಇಂಡಿಯಾನೇ ಗೆಲ್ಲಿ ಅಂತ ಇಡೀ ದೇಶ ಹಾರೈಸ್ತಾ ಇದೆ. ಆದ್ರೆ ದೇಶಕ್ಕೆ ಮತ್ತೊಂದು ವಿಶ್ವಕಪ್ ಗೆದ್ದು ಕೊಡುವ ಸಾಮರ್ಥ್ಯ ಇರೋದು ಆ ಒಬ್ಬನಿಗೆ ಮಾತ್ರ ಅಂತೆ. ಆತ 2007ರಲ್ಲಿ ತೋರಿದ ದಿಟ್ಟತನವನ್ನ ಮತ್ತೊಮ್ಮೆ ಪ್ರದರ್ಶಿಸಿದ್ರೆ ವಿಶ್ವಕಪ್ ಭಾರತದ ಮುಡಿಗೇರೋದು ಶತಸಿದ್ಧವಂತೆ. ಯಾರು ಆತ ಅಂತ ನಿಮ್ಗೆ ಪ್ರಶ್ನೆ ಮೂಡಬಹುದು. ಆ ಚಾಂಪಿಯನ್ ಲೀಡರ್ ಬೇರೆ ಯಾರೂ ಅಲ್ಲ, ಒನ್ ಅಂಡ್ ಓನ್ಲಿ ರಾಂಚಿಯ ರಾಜಕುಮಾರ ಮಹೇಂದ್ರ ಸಿಂಗ್ ಧೋನಿ. ಅದು ಬರೋಬ್ಬರಿ 17 ವರ್ಷಗಳ ಹಿಂದಿನ ಮಾತು. 2007ರಲ್ಲಿ ಭಾರತ ಚೊಚ್ಚಲ T20 ವಿಶ್ವಕಪ್ ಗೆದ್ದಾಗ ಆ ಐತಿಹಾಸಿಕ ಗೆಲುವಿನ ಸೂತ್ರಧಾರನಾಗಿದ್ದದ್ದು ಇದೇ ಮಹೇಂದ್ರ ಸಿಂಗ್ ಧೋನಿ. ಅದೆಲ್ಲ ಈಗ ಮುಗ್ದೋದ ಕತೆ. ಈಗ ಮಾಹಿ ಟೀಮ್ ಇಂಡಿಯಾದ ಆಟಗಾರನೂ ಅಲ್ಲ, ಕ್ಯಾಪ್ಟನ್ನೂ ಅಲ್ಲ, ಕೋಚ್ ಕೂಡ ಅಲ್ಲ. ಅದ್ಹೇಗೆ ಮಹೇಂದ್ರ ಸಿಂಗ್ ಧೋನಿ ಈ ಬಾರಿ T20 ವಿಶ್ವಕಪ್ ಅನ್ನ ಗೆಲ್ಲಿಸ್ಕೊಡ್ತಾರೆ ಅಂತ ನೀವು ಪ್ರಶ್ನೆ ಮಾಡಬಹುದು. ಅಲ್ಲೇ ಇರೋದು ನೋಡಿ ಇಂಟ್ರೆಸ್ಟಿಂಗ್ ವಿಚಾರ. BCCIಗೆ ಮತ್ತೆ ನೆನಪಾದ್ರು ಕ್ರಿಕೆಟ್ ಜಗತ್ತಿನ ಚಾಣಕ್ಯ. ವಿಶ್ವ ಗೆಲ್ಲೋದಕ್ಕೆ ಬೇಕೇ ಬೇಕಂತೆ ಈ ಚಾಂಪಿಯನ್ ಲೀಡರ್. ಮಹೇಂದ್ರ ಸಿಂಗ್ ಧೋನಿ ಕ್ರಿಕೆಟ್ ಜಗತ್ತು ಕಂಡ ಚಾಣಕ್ಯ ನಾಯಕ. ಎದುರಾಳಿಗಳನ್ನ ಕುಟ್ಟಿ ಕೆಡವೋದ್ರಲ್ಲಿ ನಿಸ್ಸೀಮ. ಈ ಚಾಣಕ್ಯ ಕ್ಯಾಪ್ಟನ್ ಮತ್ತೆ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಡ್ತಾರಂತೆ. ಅದು ಕೂಡ T20 ವಿಶ್ವಕಪ್ ಗೆಲ್ಲಿಸ್ಕೊಡೋದಕ್ಕೆ. ಹೌದು, ಮಹೇಂದ್ರ ಸಿಂಗ್ ಧೋನಿ ಟೀಮ್ ಇಂಡಿಯಾದಲ್ಲಿ ಮತ್ತೆ ಕಾಣಿಸ್ಕೊಳ್ತಾರಂತೆ. ಆದ್ರೆ ಆಟಗಾರನಾಗಿ ಅಲ್ಲ, ಮೆಂಟರ್ ಆಗಿ. ಟೀಮ್ ಇಂಡಿಯಾಗೆ ಸಿಗುತ್ತಾ ಚಾಣಕ್ಯನ ಬಲ. ವಿಶ್ವ ಗೆಲ್ಲೋದಕ್ಕೆ ಬರ್ತಾರ ರಾಂಚಿಯ ರಾಜಕುಮಾರ. ಅಂದ್ಹಾಗೆ ಭಾರತ T20 ವಿಶ್ವಕಪ್ ಗೆದ್ದು ಬರೋಬ್ಬರಿ 17 ವರ್ಷಗಳಾಯ್ತು. ಇನ್ನು ಏಕದಿನ ವಿಶ್ವಕಪ್ ಗೆದ್ದು 13 ವರ್ಷಗಳಾಯ್ತು. ಟೀಮ್ ಇಂಡಿಯಾ ಕೊನೆಯದಾಗಿ T20 ವಿಶ್ವಕಪ್ ಗೆದ್ದಿದ್ದು 2007ರಲ್ಲಿ. ಅದೇ ರೀತಿ ಏಕದಿನ ವಿಶ್ವಕಪ್ ಕೊನೆಗದಾಗಿ ಗೆದ್ದಿದ್ದು 2011ರಲ್ಲಿ. ಅದು ಕೂಡ ಇದೇ ಧೋನಿಯ ಕ್ಯಾಪ್ಟನ್ಸಿಗಲ್ಲಿ. ಇದಾದ ಮೇಲೆ ಭಾರತದ ಪಾಲಿಗೆ ವಿಶ್ವಕಪ್ ಮರೀಚಿಕೆಯಾಗಿದೆ. ಏನೇ ಸಾಹಸ ಮಾಡಿದ್ರೂ ವಿಶ್ವಕಪ್ ಗೆಲ್ಲೋದಕ್ಕೆ ಸಾಧ್ಯವಾಗಲಿಲ್ಲ. ಹೀಗಾಗಿ BCCIಗೆ ಮತ್ತೆ ಧೋನಿಯ ನೆನಪಾಗಿದೆ. ಸಾಲು ಸಾಲು ವಿಶ್ವಕಪ್ ಸೋಲಿನಿಂದ BCCI ಕೂಡ ಕಂಗೆಟ್ಟಿದೆ. ಹೀಗಾಗಿ ಈ ಬಾರಿ ಯಾವುದೇ ತಪ್ಪುಗಳು ಆಗಬಾರದಂತ ದಿಗ್ಗಜನನ್ನ ಕರ್ಕೊಂಡು ಬರೋದಕ್ಕೆ BCCI ಪ್ಲಾನ್ ಮಾಡಿದೆಯಂತೆ. ಅದರಲ್ಲೂ ತಂತ್ರಗಳನ್ನ ರೂಪಿಸೋದ್ರಲ್ಲಿ ಮಹಾ ಮಾಸ್ಟರ್. ಹೀಗಾಗಿ ಈ ಬಾರಿಯ T20 ವಿಶ್ವಕಪ್ನಲ್ಲಿ ಮಹಿಯನ್ನ ಮೆಂಟರ್ ಆಗಿ ನೇಮಕ ಮಾಡೋದಕ್ಕೆ BCCI ಪ್ಲಾನ್ ಮಾಡಿದೆ. ಈ ಸಂಬಂಧ BCCI ಧೋನಿ ಜೊತೆ ಒಂದು ಸುತ್ತಿನ ಮಾತುಕತೆ ಕೂಡ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ಅದು 17 ವರ್ಷಗಳ ಹಿಂದಿನ ಮಾತು. 2007ರಲ್ಲಿ ಟೀಮ್ ಇಂಡಿಯಾ ಚೊಚ್ಚಲ T20 ವಿಶ್ವಕಪ್ ಗೆದ್ದಾಗ ಭಾರತದ ಸಾರಥಿಯಾಗಿದ್ದದ್ದು ಇದೇ ಮಹೇಂದ್ರ ಸಿಂಗ್ ಧೋನಿ. ಬಳಿಕ ಟೀಮ್ ಇಂಡಿಯಾ ನಾಯಕನಾಗಿ ಧೋನಿ ಸಾಧಿಸಿದ್ದು ಈಗ ಇತಿಹಾಸ. ಟೆಸ್ಟ್ ಕ್ರಿಕೆಟ್ನಲ್ಲಿ ನಂಬರ್ 1 ಸ್ಥಾನ. 28 ವರ್ಷಗಳ ಬಳಿಕ ದೇಶದ ಮುಕುಟಕ್ಕೆ ವಿಶ್ವಕಪ್ ಕಿರೀಟ ತೊಡಿಸಿದ್ದು ಧೋನಿ ಸಾಧನೆಯ ಮಹಾನ್ ಮೈಲುಗಲ್ಲುಗಳು. ಈಗ ಇದೇ ಧೋನಿಯ ಸಹಾಯದಿಂದಾಗಿ ವಿಶ್ವಕಪ್ ಗೆಲ್ಲಲೇಬೇಕು ಅಂತ BCCI ಪಣ ತೊಟ್ಟಿದೆ. ಇದೇ ಜೂನ್ 5ರಿಂದ T20 ವಿಶ್ವಕಪ್ ಆರಂಭವಾಗ್ತಾ ಇದೆ. ಧೋನಿಗೆ ಹೊಸ ಜವಾಬ್ದಾರಿ ಕೊಡೋದಕ್ಕೆ BCCI ಏನೋ ಮುಂದಾಗಿದೆ. ಆದ್ರೆ ಈ ಬಗ್ಗೆ ಮಹೇಂದ್ರ ಸಿಂಗ್ ಧೋನಿ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಈಗಿರುವ ಕುತೂಹಲ. ಸ್ಪೋರ್ಟ್ಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. T20 ವಿಶ್ವಕಪ್ ಹತ್ತಿರವಾಗ್ತಾ ಇದ್ದಂತೆ ಟೀಮ್ ಇಂಡಿಯಾಗೆ ದೊಡ್ಡ ಮಟ್ಟದ ಸವಾಲು ಎದುರಾಗಿದೆ.
T20 ವಿಶ್ವಕಪ್ ಡೇಟ್ ಅನೌನ್ಸ್ ಆದ್ರೂ ಕೂಡ ಟೀಂ ಇಂಡಿಯಾದ ಸಾರಥಿ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆ ಇನ್ನೂ ಹಾಗೆ ಉಳ್ಕೊಂಡಿದೆ. ಆದ್ರೆ ಕ್ರಿಕೆಟ್ ಜಗತ್ತಿನ ಪಂಡಿತರು ಮಾತ್ರ ಅವರೇ ಕ್ಯಾಪ್ಟನ್ ಆಗ್ತಿದ್ದಾರೆ ಅಂತಿದ್ದಾರೆ. ಹಾಗಾದ್ರೆ ಯಾರವರು? ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ವರ್ಷ ಬರೋಬ್ಬರಿ 17 ವರ್ಷಗಳಾಯಿತು. ಹೌದು, T20 ವಿಶ್ವಕಪ್ನ ಭಾರತ ಗೆದ್ದು ಬರೋಬ್ಬರಿ 17 ವರ್ಷಗಳಾಯಿತು. 2007 ಅದೇ ಕೊನೆ. ಅಲ್ಲಿಂದ ಇಲ್ಲಿವರೆಗೆ T20 ಮಹಾಸಂಗ್ರಾಮವನ್ನು ಗೆಲ್ಲೋದಕ್ಕೆ ಭಾರತಕ್ಕೆ ಸಾಧ್ಯವಾಗಿಲ್ಲ. ಈಗ ಮತ್ತೆ ಚುಟುಕು ಕ್ರಿಕೆಟ್ ಮಹಾಸಮರ ನಡೀತಾ ಇದೆ. ಟೀಮ್ ಇಂಡಿಯಾ ಕೂಡ ವಿಶ್ವ ಗೆಲ್ಲೋದಕ್ಕೆ ರೆಡಿ ಆಗ್ತಿದೆ. ಆದರೆ ಅದಕ್ಕಿಂತ ಮುಂಚೆ ಟೀಮ್ ಇಂಡಿಯಾ ಮುಂದೆ ದೊಡ್ಡ ಸವಾಲಿದೆ. ಹೌದು, ವಿಶ್ವಕಪ್ ಮಹಾಸಂಗ್ರಾಮಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಅದಕ್ಕೂ ಮುಂಚೆ ಟೀಮ್ ಇಂಡಿಯಾ ಆಯ್ಕೆ ಸಮಿತಿಗೆ ದೊಡ್ಡ ಚಾಲೆಂಜ್ ಎದುರಾಗಿದೆ. ಅದೇ ಕ್ಯಾಪ್ಟನ್ಸಿ ಸವಾಲ್. ಟೀಮ್ ಇಂಡಿಯಾ ಮುಂದಿದೆ ದೊಡ್ಡ ಸವಾಲು. ಅವರ ಇವರ ಅನ್ನೋದೇ ದೊಡ್ಡ ಚಿಂತೆ. ಅಂದ ಹಾಗೆ T20 ವಿಶ್ವಕಪ್ಗೂ ಮುನ್ನ ಟೀಮ್ ಇಂಡಿಯಾಗೆ ದೊಡ್ಡ ಸವಾಲು ಎದುರಾಗಿದೆ. ಚುಟುಕು ವಿಶ್ವಕಪ್ಗೆ ಡೇಟ್ ಅನೌನ್ಸ್ ಆದರೂ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಯಾರು ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಸದ್ಯ ಹಾರ್ದಿಕ್ ಪಾಂಡ್ಯ T20 ಕ್ರಿಕೆಟ್ನ ಫುಲ್ ಟೈಮ್ ಕ್ಯಾಪ್ಟನ್ ಆಗಿದ್ದಾರೆ. ಆದರೆ ಕ್ರಿಕೆಟ್ ಪಂಡಿತರು ಮಾತ್ರ ಪಾಂಡ್ಯ ಬೇಡ, ರೋಹಿತ್ ಶರ್ಮಾನೇ ಕ್ಯಾಪ್ಟನ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಯಾರನ್ನ ಕ್ಯಾಪ್ಟನ್ ಮಾಡಬೇಕು ಅನ್ನೋ ವಿಚಾರದಲ್ಲಿ BCCI ಕೂಡ ಗೊಂದಲದಲ್ಲಿದೆ. ರೋಹಿತ್ ಶರ್ಮಾ ಕಳೆದ T20 ವಿಶ್ವಕಪ್ನ ನಂತರ T20 ಕ್ರಿಕೆಟನ್ನು ಆಡಿರಲಿಲ್ಲ. ಹೀಗಾಗಿ ಶರ್ಮಾಗೆ ಆಲ್ಮೋಸ್ಟ್ T20 ಬಾಗಿಲು ಮುಚ್ಚಿತು ಅಂತಾನೆ ಎಲ್ಲ ಅಂದ್ಕೊಂಡಿದ್ರು. ಆದರೆ ಒನ್ ಡೇ ವಿಶ್ವಕಪ್ ನಡೆದಿದ್ದು ರೋಹಿತ್ ಶರ್ಮಾಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿಬಿಟ್ಟಿದೆ. ರೋಹಿತ್ ಶರ್ಮಾಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಮತ್ತೊಮ್ಮೆ ಆಗ್ತಾರಾ T20 ಕ್ಯಾಪ್ಟನ್? ರೋಹಿತ್ ಶರ್ಮಾ ಟೆಸ್ಟ್ ಕ್ರಿಕೆಟ್ನಲ್ಲಿ ಫ್ಲಾಪ್ ಆಗಿರಬಹುದು, ಆದರೆ ಏಕದಿನ ಹಾಗೂ T20 ಕ್ರಿಕೆಟ್ನಲ್ಲಿ ಅದ್ಭುತ ಪ್ರದರ್ಶನ ನೀಡುತ್ತಿದ್ದಾರೆ. ಕ್ಯಾಪ್ಟನ್ಸಿ ಮಾತ್ರವಲ್ಲ, ಆಟಗಾರನಾಗಿಯೂ ಯಶಸ್ಸು ಕಂಡಿದ್ದಾರೆ. ಇನ್ನು ಕಳೆದ ಅಫ್ಘಾನಿಸ್ತಾನದ ವಿರುದ್ಧದ T20 ಸರಣಿಯಲ್ಲಿ ಪಾಂಡ್ಯ ಅನುಪಸ್ಥಿತಿಯಲ್ಲಿ ಶರ್ಮಾನೇ ಟೀಮ್ ಇಂಡಿಯಾವನ್ನು ಮುನ್ನಡೆಸಿದ್ರು. ಅಷ್ಟೇ ಅಲ್ಲ, ಅಫ್ಘಾನರ ವಿರುದ್ಧ ಕ್ಲೀನ್ ಸ್ವೀಪ್ ಸಾಧನೆ ಮಾಡಿದರು. ಇತ್ತೀಚೆಗಷ್ಟೇ ನಡೆದ ಏಕದಿನ ವಿಶ್ವಕಪ್ನಲ್ಲಿ ರೋಹಿತ್ ಶರ್ಮಾ ಅತ್ಯದ್ಭುತವಾಗಿ ತಂಡವನ್ನು ಮುನ್ನಡೆಸಿದ್ರು. ಕ್ಯಾಪ್ಟನ್ ಆಗಿ ಮಾತ್ರವಲ್ಲ, ಆಟಗಾರನಾಗಿಯೂ ಯಶಸ್ಸು ಕಂಡಿದ್ರು. ರೋಹಿತ್ ಶರ್ಮಾರ ಎಕ್ಸ್ಟ್ರಾಡಿನರಿ ಪ್ರದರ್ಶನಕ್ಕೆ ಇಡೀ ವಿಶ್ವ ಕ್ರಿಕೆಟ್ ತಲೆಬಾಗಿತ್ತು. ಆದರೆ ಈಗ ಇರೋ ಸವಾಲು ಅಂದರೆ ಮುಂಬರುವ T20 ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾವನ್ನು ಮುನ್ನಡೆಸೋರು ಯಾರು ಅನ್ನೋದು. ರೋಹಿತಾ ಇಲ್ಲ ಹಾರ್ದಿಕ್ ಪಾಂಡ್ಯನ ಅನ್ನೋದು. ರೋಹಿತ್ T20ಯಿಂದ ದೂರ ಆದಮೇಲೆ ಹಾರ್ದಿಕ್ ಪಾಂಡ್ಯ ತಂಡವನ್ನು ಮುನ್ನಡೆಸಿದ್ದಾರೆ. ಆದರೆ ಕ್ರಿಕೆಟ್ ದಿಗ್ಗಜರು, ಕ್ರಿಕೆಟ್ ಪಂಡಿತರು ಶರ್ಮಾನೇ ಕ್ಯಾಪ್ಟನ್ ಆಗಬೇಕು ಅಂತ ಶರ್ಮಾಗೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಇನ್ನು ಟೀಮ್ ಇಂಡಿಯಾ ಅಭಿಮಾನಿಗಳಂತೂ ರೋಹಿತೇ ಕ್ಯಾಪ್ಟನ್ ಆಗಬೇಕು, ಇವರಿಗಿಂತ ಬೆಸ್ಟ್ ಆಯ್ಕೆ ಬೇರೆ ಯಾರು ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಇದು ಹಾರ್ದಿಕ್ ಪಾಂಡ್ಯ ಫಿಟ್ನೆಸ್ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಇಂಜುರಿ ಸಮಸ್ಯೆ ಅವರನ್ನ ಕಾಡ್ತಿದೆ. ಇನ್ನು ಒನ್ ಡೇ ವಿಶ್ವಕಪ್ನಲ್ಲೂ ಗಾಯಗೊಂಡು ಅರ್ಧದಲ್ಲಿ ತಂಡಕ್ಕೆ ಕೈಕೊಟ್ಟಿದ್ರು. ವಿಶ್ವಕಪ್ ಟೂರ್ನಿಯಿಂದಲೇ ಹೊರಬಿದ್ದಿದ್ರು. ಇನ್ನು ಪಾಂಡ್ಯ ಇಂಜುರಿ ಬಗ್ಗೆ ಯಾವುದೇ ಅಪ್ಡೇಟ್ ಇಲ್ಲ. ಜೊತೆಗೆ ಪಾಂಡ್ಯ ಪದೇ ಪದೇ ಗಾಯದ ಸಮಸ್ಯೆಗೆ ಒಳಗಾಗ್ತಿದ್ದಾರೆ. ಇದು ಟೀಮ್ ಇಂಡಿಯಾಗೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಇನ್ನು ಪಾಂಡ್ಯ IPL ಆಡೋದು ಕೂಡ ಅನುಮಾನ ಅಂತ ಹೇಳಲಾಗ್ತಿದೆ. ಇನ್ನೂ ಸರಿಯಾಗಿ ಚೇತರಿಸಿಕೊಳ್ಳದ ಪಾಂಡ್ಯ T20 ವಿಶ್ವಕಪ್ನಲ್ಲಿ ಆಡೋದೇ ಅನುಮಾನ ಅಂತ ಹೇಳಲಾಗ್ತಿದೆ. ಒಂದು ವೇಳೆ ಪಾಂಡ್ಯ ವಿಶ್ವಕಪ್ ಆಡಿದ್ರು ಕ್ಯಾಪ್ಟನ್ ಮಾತ್ರ ರೋಹಿತ್ ಶರ್ಮಾನೇ ಆಗಿರಬೇಕು ಅನ್ನೋದು ಕ್ರಿಕೆಟ್ ಪಂಡಿತರ ವಾದ. ಚುಟುಕು ಮಹಾಯುದ್ಧಕ್ಕೆ ಇನ್ನು 4 ತಿಂಗಳು ಬಾಕಿ ಇದೆ. ನೋಡೋಣ ಏನಾಗುತ್ತೆ ಅನ್ನೋದನ್ನ.